ವೆಲ್ಕಮ್ ಟು ಡೇ ಒನ್ ಆಫ್ ಬಾಡಿ ರೀಕಾಂಪ್. ಬಾಡಿ ರೀಕಾಂಪ್ ಅಂದರೆ ಫ್ಯಾಟ್ನ ಲೂಸ್ ಮಾಡಿ ಮಸಲ್ನ ಗೇನ್ ಮಾಡೋದು. ಬೆಳಿಗ್ಗೆ ಎದ್ದು ಜಿಮ್ಮಲ್ಲಿ ಕಾರ್ಡಿಯೋ ಮಾಡೋದಕ್ಕಿಂತ ಊರಲ್ಲಿ ವಾಕ್ ಮಾಡ್ತಾ ಹೋದರೆ ವೈಬೇ ಬೇರೆ ಇರುತ್ತೆ. ಸೊ ಬೆಳಿಗ್ಗೆ 30 ಮಿನಿಟ್ಸ್ ವಾಕ್ ಮಾಡ್ತಾ ಬರಬೇಕಾದ್ರೆ ಇವ್ರಿಗೊಂದು ಹಾಯ್ ಹೇಳಿ ಸೀದಾ ಮನೆಗೆ ಬಂದು ಸೋಕ್ಡ್ ಓಟ್ಸ್, ಬನಾನಾ ಮತ್ತು ಗ್ರೇಪ್ಸ್ನ ಯೂಸ್ ಮಾಡ್ತೀನಿ. ಸೊ ಯಾಕೆ ಓಟ್ಸ್ನ ಯೂಸ್ ಮಾಡ್ತೀನಿ ಅಂದರೆ ಓಟ್ಸ್ ಬಂದು ಹೈ ಇನ್ ಫೈಬರ್, ಹಸಿವಾಗೋದು ಕಮ್ಮಿ ಆಗುತ್ತೆ ಮತ್ತು ಕ್ಯಾಲರೀಸ್ ಟ್ರ್ಯಾಕ್ ಮಾಡೋದಕ್ಕೂ ಈಸಿ ಆಗುತ್ತೆ ಮತ್ತು ನಿಮ್ಮ ಫ್ಯಾಟ್ ಲಾಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೇನೆ 2 ಹೋಲ್ ಎಗ್ಸ್ 1 ಎಗ್ ವೈಟ್ಸ್ ತಿಂತೀನಿ. ನೆಕ್ಸ್ಟ್ ನನ್ನ ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಗೆ 1 ಹೋಲ್ ಎಗ್ ಆ್ಯಂಡ್ 1 ಎಗ್ ವೈಟ್ಸ್ ತಿಂತೀನಿ. ನೆಕ್ಸ್ಟ್ ನಾನು ಲಂಚಲ್ಲಿ ರೈಸ್, ಚಿಕನ್, ವೆಜಿಟೇಬಲ್ ಸಲಾಡ್, 1 ಕಪ್ ಆಫ್ ಕರ್ಡ್ ತಗೊಳ್ತೀನಿ. ಇದಾದಮೇಲೆ 1 ಅವರ್ ಜಿಮ್ಗೆ ಹೋಗೋ ಮುಂಚೆ ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ಚಿಕನ್ ಕನ್ಸ್ಯೂಮ್ ಮಾಡ್ತೀನಿ. ನೆಕ್ಸ್ಟ್ ಸೀದಾ ಜಿಮ್ ಕಡೆಗೆ. ಈ ಬೇಸಿಗೆಗೆ ಸುಮ್ಮನೆ ನಿಂತಿದ್ರು ಸ್ವೆಟ್ ಆಗುತ್ತೆ, ಅದರಲ್ಲೂ ವರ್ಕೌಟ್ ಮಾಡಿದ್ರೆ ಒಂದು ರೌಂಡ್ ಬೆವರಲ್ಲೇ ಸ್ನಾನ ಮಾಡ್ದಂಗೆ ಇರುತ್ತೆ. ಇವತ್ತು ಬ್ಯಾಕ್ ಮತ್ತು ಬೈಸೆಪ್ ವರ್ಕೌಟ್ ಮಾಡಿದೆ. 1 ಮಂತ್ ವರ್ಕೌಟ್ ಮಾಡದೆ ಇಲ್ಲದೆ ಇರೋದ್ರಿಂದ ಸ್ಟ್ರೆಂತ್ ಕೂಡ ಡ್ರಾಪ್ ಆಗಿತ್ತು. ಸೊ ರಿಗ್ರೆಟ್ ಮಾಡೋದೇನೂ ಇಲ್ಲ, ವಾಪಸ್ ತರ್ತೀನಿ. ಇದಾದಮೇಲೆ ಮನೆಗೆ ಬಂದು ಬಾಳೆಹಣ್ಣು ತಿಂದೆ. ಪ್ರೋಟೀನ್ ಶೇಕರ್ ಇಲ್ಲದೆ ಇರೋದ್ರಿಂದ ಮಿಕ್ಸಿಗೆ ವಾಟರ್ ಮೆಲನ್ ವಿತ್ 1 ಸ್ಕೂಪ್ ವೇ ಪ್ರೋಟೀನ್ ಹಾಕಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಫ್ರೆಶ್ ಅಪ್ ಆಗಿ ನನ್ನ ಲಾಸ್ಟ್ ಮೀಲ್ಗೆ ರೈಸ್, ಚಿಕನ್, ವೆಜ್ಜೀಸ್, ಊಟ ಆದಮೇಲೆ 1 ಪೈನಾಪಲ್ ತಿಂದು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಸೀದಾ ಹೋಗೋದು ಮಲಗೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್.